बीदर एटीएम कैश वैन लूट और शूटआउट मामले में बड़ी कार्रवाई, 2 कुख्यात अंतर्राज्यीय आरोपी गिरफ्तार। नमस्कार, केबी न्यूज के बिग अपडेट में आप सभी का स्वागत है। मैं हूं पूजा आपके साथ। बीदर के शिवाजी चौक स्थित एसबीआई बैंक के सामने 16 जनवरी 2025 को हुए सनसनीखेज एटीएम कैश वैन लूट और शूटआउट मामले में बीदर पुलिस को बड़ी सफलता मिली है। पुलिस ने करीब 1 साल 9 महीने बाद मामले में फरार चल रहे 2 कुख्यात अंतर्राज्यीय आरोपियों को बिहार के वैशाली जिले के दामोदरपुर गांव से गिरफ्तार कर बीदर लाया गया है। गिरफ्तार आरोपियों की पहचान आलोक कुमार उर्फ मुंजुन उर्फ छोटू उर्फ आशुतोष और अमन कुमार के रूप में हुई है। दोनों को न्यायिक हिरासत में भेज दिया गया है। पुलिस के मुताबिक 16 जनवरी 2025 को एसएमएस कंपनी के कर्मचारी एसबीआई बैंक की रकम अलग अलग एटीएम में पहुंचाने के लिए कैश टंक वाहन में रख रहे थे। इसी दौरान बाइक पर हेलमेट और मास्क पहने 2 बदमाश पहुंचे और 83 लाख रुपए से भरा ट्रंक लूटने की कोशिश की। कर्मचारियों के विरोध करने पर आरोपियों ने पहले उनके चेहरे पर लाल मिर्च पाउडर फेंका और फिर पिस्तौल से फायरिंग कर दी। गोलीबारी में कर्मचारी गिरी वेंकटेश के मौके पर ही मौत हो गई, जबकि शिव कुमार गंभीर रूप से घायल हुए। इसके बाद आरोपी 83 लाख रुपए से भरा ट्रंक लेकर बाइक से फरार हो गए। मामले की जांच के लिए एसपी प्रदीप गुंडी के मार्गदर्शन में पुलिस की कई टीमें गठित की गई थी। पुलिस ने पहले भी इस मामले में कुछ आरोपियों को अलग अलग राज्यों से गिरफ्तार किया था। शेष मुख्य आरोपियों की तलाश लगातार जारी थी। हाल ही में बीदर पुलिस की 5 टीमों ने बिहार पहुंचकर करीब 15 दिनों तक अभियान चलाया। दामोदरपुर गांव में आरोपियों की मौजूदगी की सूचना मिलने पर पुलिस ने उनका पीछा किया। आरोपियों ने बाइक से भागने की कोशिश की और पुलिस वाहन को टक्कर मार दी, लेकिन पुलिस टीम ने घेराबंदी कर दोनों को गिरफ्तार कर लिया। पुलिस के अनुसार दोनों आरोपी कर्नाटक, तेलंगाना, बिहार और उत्तर प्रदेश में हत्या और लूट समेत कुल 16 मामलों में वंचित है। इस सफल कार्रवाई के लिए वरिष्ठ पुलिस अधिकारियों ने बीदर पुलिस टीम की सराहना की है। केबी न्यूज के लिए कैमरामैन पपुराज का कवरेज। ಎಲ್ಲರಿಗೂ ನಮಸ್ಕಾರ। ಜನವರಿ 16, 2025ರಂದು ಬೆಳಗ್ಗೆ 10 ನಮ್ಮ ಬೀದರ್ ಸಿಟಿಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಎದುರು ಎಟಿಎಂ ಕಡೆ ಒಂದು ಡೆಕಾಯಿಟಿ ಕಮ್ ಮರ್ಡರ್ ಕೇಸು ದಾಖಲೆ ಆಗಿದೆ। ಸುಮಾರು ಮಾರ್ನಿಂಗ್ 10:30ಗೆ ಇಬ್ಬರು ಅಪರಿಚಿತರು ಹೆಲ್ಮೆಟ್ ಹಾಕೊಂಡು ಬಂದು ಅಲ್ಲೇ ಇದ್ದ ಒಂದು ಎಟಿಎಂ ಬ್ಯಾಂಕ್ ಮೇಲೆ ಹಲ್ಲೆ ಮಾಡಿ, ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಹಲ್ಲೆ ಮಾಡಿ ಕ್ಯಾಶ್ ತುಂಬುತ್ತಿರುವ ಸಂದರ್ಭದಲ್ಲಿ ಡಬ್ಬಿಯನ್ನು ಕಸ್ಕೊಂಡು ಒಬ್ಬರನ್ನ ಫ್ಯಾಟಲ್ಲಿ ಇಂಜೂರಿ ಮಾಡಿ ಇನ್ನೊಬ್ಬರಿಗೆ 307 ಇಂಜುರಿ ಆಗಿಬಿಟ್ಟು ಅಲ್ಲಿಂದ ಒಟ್ಟು 83 ಲ್ಯಾಕ್ಸ್ ತುಂಬಿದ್ದ ಒಂದು ಡಬ್ಬಿಯನ್ನು ತಗೊಂಡು ಬೈಕ್ ಮೇಲೆ ಪರಾರಿಯಾಗಿದ್ದ ಒಂದು ಕೇಸ್ ನಮ್ಮಲ್ಲಿ ದಾಖಲೆ ಆಗಿದೆ ಲಾಸ್ಟ್ ಇಯರ್। ನಾವು ಮರ್ಡರ್ ಕಮ್ ಡೆಕಾಯಿಟಿ ಆ್ಯಂಡ್ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ಮುಂದುವರಿಸಿದ್ದೇವೆ। CCTV ಫುಟೇಜಸ್ ನೋಡ್ಕೊಳ್ತಾ ಹೋಗಿ ಬೀದರ್ ಸಿಟಿ ಯಾವ ರೀತಿ ಅವರು ಎಕ್ಸಿಟ್ ಆಗಿ ಹೋಗಿದ್ದಾರೆ ಅನ್ನೋದನ್ನು ನಾವು ನೋಡಿಕೊಂಡು ಹೋಗುವಾಗ ಅದೇ ದಿನ ಹೈದರಾಬಾದ್ ಅಫ್ಜಲ್ಗಂಜ್ ಏರಿಯಾದಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿ ಮುಂದೆ ಇಬ್ಬರು ಅಪರಿಚಿತರು ಫೈರಿಂಗ್ ಮಾಡಿದ್ದಾರಂತ ನಮ್ಮ ಸಿಬ್ಬಂದಿಗಳು ನಮಗೆ ಅಲ್ಲಿಂದ ಕಾಲ್ ಮಾಡಿರ್ತಾರೆ। ಅದು ಛತ್ತೀಸ್ಗಢ ರಾಯಪುರ ಹೋಗೋ ಒಂದು ಬಸ್ಸಲ್ಲಿ ನಮ್ಮ ಸಿಬ್ಬಂದಿಗಳು ಇಬ್ಬರು ಕುಳಿತುಕೊಂಡು ಕ್ರೈಮ್ ಸ್ಟಾಫು ಸಮನ್ಸ್ ಜಾರಿ ಮಾಡಬೇಕಂತ ಹೋಗ್ತಾ ಇರುವಾಗ ಅವರ ಕಣ್ಮುಂದೆ ಈ ಘಟನೆ ನಡೆದಿದ್ದಾಗ ಆ ಇಬ್ಬರನ್ನು ನಮ್ಮ ಸ್ಟಾಫು ಚೇಸ್ ಮಾಡಿದ್ದಾರೆ। ಆದರೆ ಪಬ್ಲಿಕ್ಕಲ್ಲಿ ಅವರು ಮಿಸ್ ಆಗಿಬಿಟ್ಟು ಅಲ್ಲಿಂದ ಪರಾರಿ ಆಗಿದ್ದಾರೆ, ಅದೇ ದಿನ ಆಗಿರ್ತಾರೆ। ನಾವು ತಕ್ಷಣ ಹೈದರಾಬಾದ್ ಸಿಟಿ ಪೊಲೀಸರು ಅಫ್ಜಲ್ಗಂಜ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ತಿಳಿಸಿ ಅವರ ಸಹಾಯವನ್ನು ಪಡೆದು ಇಡೀ ನೈಟ್ ನಾವು ರೇಖೆಯನ್ನು ನಿರ್ವಹಣೆ ಮಾಡಿದ್ದೇವೆ। ಆದರೆ ಆರೋಪಿಗಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾರೆ, ಸಿಕ್ಕಿರೋದಿಲ್ಲ। ಬಟ್ ಹೈದರಾಬಾದಲ್ಲಿ ಬಿಟ್ಟಿದ್ದ ಒಂದು ಬೈಕ್ ಆಧಾರಿತವಾಗಿ ಆ ಬೈಕು ನಮ್ಮ ಘಟನೆಯಲ್ಲಿ ಯೂಸ್ ಮಾಡಿದ ಬೈಕ್ ಕೂಡ ಒಂದೇ ಅಂತ ಪತ್ತೆ ಹಚ್ಚಿ ನಾವು ಈ ಬೈಕ್ ಮೂಲಗಳನ್ನು ತಿಳ್ಕೊಂಡಿದ್ದಾಗ ಬಿಹಾರ್ ವೈಶಾಲಿ ಡಿಸ್ಟ್ರಿಕ್ಟ್ ಒಂದು ಫೈನಾನ್ಸ್ ಕಂಪ್ನಿಯಿಂದ ಲೋನ್ ಪಡೆದು ಈ ಬೈಕನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರ್ತದೆ। ಯಾವ ವ್ಯಕ್ತಿ ಪರ್ಚೇಸ್ ಮಾಡಿದ್ದಾರೆ ಅಂತ ನಾವು ವಿಚಾರಿಸಿ ಆ ವ್ಯಕ್ತಿಯನ್ನು ಇಂಟರಾಗೇಷನ್ ಮಾಡಿದ್ದಾಗ ಇಬ್ಬರ ಹೆಸರು ಹೇಳಿರ್ತಾನೆ, ಇಂಥ ವ್ಯಕ್ತಿಗಳಿಗೆ ನಾವು ಬೈಕ್ ಕೊಟ್ಟಿದ್ದೇವಂತ।
ಆ ಇಬ್ಬರು ಆರೋಪಿಗಳ ಹಿನ್ನೆಲೆಯನ್ನು ನಾವು ನೋಡಬೇಕಂತ ಪ್ರಯತ್ನ ಮಾಡಿದ್ದಾಗ UP STF ಉತ್ತರ ಪ್ರದೇಶ STF ನಮಗೆ ಇಬ್ಬರ ಹೆಸರುಗಳು ಪ್ಲಸ್ ಫೋಟೋಸನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಹೈದರಾಬಾದಲ್ಲಿ ಸಿಕ್ಕಿದ ಫುಟೇಜ್ಗೆ ನಾವು ಕಂಪೇರ್ ಮಾಡಿ ನೋಡಿದ್ದಾಗ ಇಬ್ಬರು ಒಂದೇ ಅಂತ ಗೊತ್ತಾಗಿ ಹೈದರಾಬಾದಲ್ಲಿ ಯಾವ ಬಸ್ ಈ ಕ್ಲೀನರ್ ಮೇಲೆ ಹಲ್ಲೆ ಮಾಡಿದ್ದಾರೋ ಅವನ ಕಡೆ ಕೂಡ ನಾವು ಹೋಗಿ ಕ್ರಾಸ್ ವೆರಿಫಿಕೇಷನ್ ಮಾಡಿದ್ದಾಗ ಆ ಇಬ್ಬರು ಒಂದೇ ಅಂತ ಗೊತ್ತಾಗಿ ಅವರ ವಿಳಾಸ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಾವು ಅವರನ್ನು ದಸ್ತಗಿರಿ ಮಾಡೋಕ್ಕೆ ನಾವು ವಿತಿನ್ 3 days ಕಾರ್ಯಾಚರಣೆಯನ್ನು ನಡೆಸಿ ಇಲ್ಲಿಂದ ಒಂದು ದೊಡ್ಡ ಮಟ್ಟದಲ್ಲಿ ತಂಡವನ್ನು ನಾವು ಬಿಹಾರಕ್ಕೆ ಕಳಿಸ್ಕೊಟ್ಟಿರ್ತೇವೆ ಮಾನ್ಯ DIG ಸಾಹೇಬರ ನಿರ್ದೇಶನದಂತೆ. ಆದರೆ ಹೈದರಾಬಾದ್ ಟ್ರಾವೆಲ್ ಏಜೆನ್ಸಿ ಕಡೆ ಸಿಕ್ಕಿರುವ CCTV ಫುಟೇಜಸ್ಸು ಮಾಧ್ಯಮ ಮುಖಾಂತರ ಆರೋಪಿ ಕುಟುಂಬಸ್ಥರಿಗೆ ಗೊತ್ತಾಗಿದೆ ಅಂತ ನಮ್ಮ ನೆಕ್ಸ್ಟ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಗೊತ್ತಿರ್ತದೆ. ಆ ಫುಟೇಜನ್ನು ನೋಡಿಕೊಂಡು ಅವರು ನಮ್ಮ ಐಡೆಂಟಿಟಿ ಗೊತ್ತಾಗಿದೆ ಅಂತ ಹೇಳಿ ನಮ್ಮ ಫ್ಯಾಮಿಲಿಯನ್ನು ಪೊಲೀಸರು ಇಂಟ್ರಾಗೇಷನ್ಗೆ ಒಳಪಡಿಸಬಹುದೇನೋ ಅಂತ ಹೇಳಿ ನಮ್ಮ ತಂಡ ಇಲ್ಲಿಂದ ಬಿಹಾರ ಹೋಗೋಕ್ಕಿಂತ ಮುಂಚೆನೇ ಅವರವರ ಫ್ಯಾಮಿಲೀಸ್ ಹೆಂಡತಿಗಳನ್ನು ಪ್ಲಸ್ ಮಕ್ಕಳನ್ನು ಅಲ್ಲಿಂದ ತಕ್ಷಣ ಶಿಫ್ಟ್ ಮಾಡಿರ್ತಾರೆ. ಸೊ ನಾವಲ್ಲಿ ಹೋಗಿ ಆಪರೇಷನ್ ಮಾಡಿದ್ರು ಸಹ ಆ ಟೈಮ್ಗೆ ನಮಗೆ ಅವರು ಸಿಕ್ಕಿರಲಿಲ್ಲ. ಲಾಸ್ಟ್ ಇಯರ್ ಜನವರಿದಲ್ಲಿ ಅಲ್ಲೇ ನಮ್ಮ ಟೀಮ್ ಎಲ್ಲರೂ ಕ್ಯಾಂಪ್ ಮಾಡಿ ನೆಕ್ಸ್ಟ್ 1 ವೀಕಲ್ಲಿ ಇವರಿಗೆ ಯಾರ್ಯಾರು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಹಾಯ ಮಾಡಿದ್ದಾರೆ, ಇವರಿಗೆ ಯಾರು ಬೈಕ್ ಒದಗಿಸ್ಕೊಟ್ಟಿದ್ದಾರೆ, ಇವರಿಗೆ ಯಾರು ವೆಪನ್ಸ್ ಒದಗಿಸ್ಕೊಟ್ಟಿದ್ದಾರೆ ಅಂತ ತನಿಖೆ ಮಾಡಿ ಈ ಕೇಸಲ್ಲಿ ಲಾಸ್ಟ್ ಇಯರ್ ಫೆಬ್ರವರಿದಲ್ಲಿ ಹಾಗೂ ಲಾಸ್ಟ್ ಇಯರ್ ಮಾರ್ಚಲ್ಲಿ 4 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ನಿಹಾಲ್ ಅಲಿಯಾಸ್ ಚಮನ್ ಈಗ A2 ಆಗಿರುವ ಅಮ್ಮನ ಸ್ವಂತ ತಮ್ಮ ಆಗಿದ್ದಾನೆ. ಅದೇ ರೀತಿ ಅವರ ತಾಯಿ ಬೇಬಿ ಇವರು ಆರೋಪಿಗಳು ತಪ್ಪಿಸ್ಕೊಂಡು ಕೃತ್ಯ ನಡೆದ ನಂತರ ತಪ್ಪಿಸ್ಕೊಂಡು ಹೋದ ಮೇಲೆ ಇವರಿಗೆ ಒಂದು ಹೈಡಿಂಗ್ ಪ್ಲೇಸ್ ಕೊಟ್ಟಿರ್ತಾರೆ. ಆ್ಯಂಡ್ ಶಿ ವಾಸ್ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ. ಇಲ್ಲಿಂದ ಕದ್ದುಕೊಂಡು ಹೋಗಿದ್ದ ದುಡ್ಡನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಅಣ್ಣ ಪ್ಲಸ್ ಇನ್ನೊಬ್ಬನು ಅದೇ ಊರಿಗೆ ಫತೇಪುರ್ ಫುಲ್ವಾರಿ ಅನ್ನುವ ಒಂದು ಊರಿಗೆ ಸೇರಿದ್ದ ಇನ್ನೊಬ್ಬ ಆರೋಪಿ ರಾಜೀವ್ ಶರ್ಮಾ. 4 ಜನ ದಸ್ತಗಿರಿ ಮಾಡಿದ್ದೇವೆ. ಮಾಡಿ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಅವರು ಕೇವಲ ಜಸ್ಟ್ ಈ ವರ್ಷ 2 ತಿಂಗಳ ಹಿಂದೆ ಮಾತ್ರ ಬೇಲ್ ಪಡೆದಿದ್ದಾರೆ. ಅದನ್ನು ಈಗ ನಾವು ಮಾಧ್ಯಮಗಳಿಗೆ ವ್ಯಕ್ತಪಡಿಸ್ತಾ ಇದ್ದೇವೆ, ನಾವು ರಿವೀಲ್ ಮಾಡ್ತಾ ಇದ್ದೇವೆ. ಕೇಸ್ಗೆ ಅಡೆತಡೆ ಆಗಬಾರ್ದು, ಡಿಟೆಕ್ಷನ್ಗೆ ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಆವಾಗ ಯಾವ ಮಾಧ್ಯಮದವರ ಜೊತೆನೂ ಈ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಅದಾದ ನಂತರ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸಿ ಸತತವಾಗಿ ಈ 19 ತಿಂಗಳು ಸತತವಾಗಿ ಒಂದಲ್ಲ ಒಂದು ಟೀಮನ್ನು ನಾವು ವೈಶಾಲಿ ಡಿಸ್ಟ್ರಿಕ್ಟಲ್ಲೇ ಕ್ಯಾಂಪಿಂಗ್ ಮಾಡಿಸಿ, ಪಾಟ್ನಾದಲ್ಲಿ ಕ್ಯಾಂಪಿಂಗ್ ಮಾಡಿಸಿ ಬಿಹಾರ್ ಪೊಲೀಸರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಆರೋಪಿಗಳನ್ನು ಪತ್ತೆ ಮಾಡುವ ಕುರಿತು ಬಹಳಷ್ಟು ಶ್ರಮಿಸಿದ್ದೇವೆ. ನಮ್ಮ ಇನ್ವೆಸ್ಟಿಗೇಷನು ಆರೋಪಿಗಳನ್ನು ಪತ್ತೆ ಮಾಡೋಕ್ಕೆ ಸಣ್ಣ ಸಣ್ಣ ಸುಳುವು ಎಲ್ಲ ಕೂಡ ನಾವು ಸಂಗ್ರಹಿಸಿ ಒಟ್ಟಿನಲ್ಲಿ 17 ರಾಜ್ಯಗಳು 17 ಸ್ಟೇಟ್ಸ್ ಆ್ಯಂಡ್ 56 ಸಿಟೀಸ್ ನಾವು ವಿಸಿಟ್ ಮಾಡಿದ್ದೇವೆ ನಮ್ಮ ತಂಡಗಳು. ಅದರಲ್ಲಿ ಡೆಲ್ಲಿ, ಪಂಜಾಬ್ ಜಲಂಧರ್, ರಾಜಸ್ಥಾನ್ ಜೈಪುರ್, ಮಹಾರಾಷ್ಟ್ರ ಮುಂಬೈ ಆ್ಯಂಡ್ ಪುಣೆ, ಉತ್ತರ ಪ್ರದೇಶ್ ಮಿರ್ಜಾಪುರ್ ಆ್ಯಂಡ್ ನೋಯ್ಡಾ, ಮಧ್ಯಪ್ರದೇಶ್ ಉಜ್ಜೈನ್, ಜಾರ್ಖಂಡ್ ರಾಂಚಿ ಆ್ಯಂಡ್ ದೇವಗಢ್, ಅರುಣಾಚಲ್ ಪ್ರದೇಶ್ ಬೊಮ್ಡಿಲಾ, ದಿರಾಂಗ್ ಆ್ಯಂಡ್ ತವಾಂಗ್, ಛತ್ತೀಸ್ಗಢ ರಾಯ್ಪುರ್, ವೆಸ್ಟ್ ಬೆಂಗಾಲ್ ಕೋಲ್ಕಟಾ, ಹೌರಾ ಆ್ಯಂಡ್ ದುರ್ಗಾಪುರ್, ಒಡಿಶಾ ಭುವನೇಶ್ವರ್, ತೆಲಂಗಾಣ ಹೈದರಾಬಾದ್, ಅಫ್ಜಲ್ಗಂಜ್, ವರಂಗಲ್ ಆ್ಯಂಡ್ ಆಂಧ್ರ ಪ್ರದೇಶ್ ತಿರುಪತಿ, ಕರ್ನಾಟಕ ಬೆಂಗಳೂರು, ರಾಯಚೂರು, ಗುಲ್ಬರ್ಗಾ, ಬಿಜಾಪುರ್ ಆ್ಯಂಡ್ ಬಳ್ಳಾರಿ, ಬಿಹಾರ್ ಪಾಟ್ನಾ, ವೈಶಾಲಿ, ಸಮಸ್ತಿಪುರ್, ಮುಜಫರ್ಪುರ್, ಹಾಜಿಪುರ್, ಮಹುವಾ, ತಾಜ್ಪುರ್, ಬೇಗುಸರೈ, ದರ್ಭಂಗ, ಜಂದಾಹ, ಭಗವಾನ್ಪುರ್, ಸೀತಾಮढ़ी, छपरा, बोधगया, औरंगाबाद, दामोदरपुर, आरा, सराई, ಫತೇಪುರ್, ಫುಲ್ವಾರಿಯಾ ಈ ರೀತಿ ಎಲ್ಲ ಲೊಕೇಶನ್ಗಳಿಗೆ ವಿಸಿಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೂ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ನಾವು 2 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ.
ಅದೇ ರೀತಿ ಒಟ್ಟು 74,251 CDRಗಳು IPDRಗಳನ್ನು ನಾವು ಪಡೆದು ಅನಲೈಸ್ ಮಾಡಿ ಟೆಕ್ನಿಕಲ್ಲಿ ಇವರನ್ನು ಹಿಡಿಯೋಕ್ಕೆ ನಾವು ಶ್ರಮಿಸಿದ್ದೇವೆ. 365 CCTV ಕ್ಯಾಮೆರಾಸ್ ಆಲ್ ಓವರ್ ಇಂಡಿಯಾ, ಬಿಹಾರ ಆಗಲಿ, ಜಾರ್ಖಂಡ್ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಹೈದರಾಬಾದ್ ಆಗಲಿ, ನಮ್ಮ ಓನು ಜಿಲ್ಲೆಯಲ್ಲಾಗಲಿ ಒಟ್ಟಿನಲ್ಲಿ 365 CCTV ಕ್ಯಾಮೆರಾಸ್ ಅಲಾಂಗ್ ಟೋಲ್ ಪ್ಲಾಜಾ ಎಲ್ಲ ನಾವು ಸ್ಕ್ರೂಟ್ನಿ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಾಚರಣೆಯಲ್ಲಿ 4 ಹೆಬಿಯಸ್ ಕಾರ್ಪಸ್ಗಳನ್ನು ನಾವು ಫೇಸ್ ಮಾಡಿದ್ದೇವೆ. 4 ಆರೋಪಿಗಳನ್ನು ಕರ್ಕೊಂಡು ಬಂದು ನಮ್ಮ ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಾಗ ನಮ್ಮ ಮೇಲೆ 4 ಹೆಬಿಯಸ್ ಕಾರ್ಪಸ್ಗಳನ್ನು ಹಾಕಿದ್ದಾರೆ. ಡೆಲ್ಲಿ ಹೈಕೋರ್ಟಲ್ಲಿ, ಜಲಂಧರ್ ಪಂಜಾಬ್ ಹೈಕೋರ್ಟಲ್ಲಿ, ಪಾಟ್ನಾ ಹೈಕೋರ್ಟಲ್ಲಿ 2 ಹೆಬಿಯಸ್ ಕಾರ್ಪಸ್ಗಳನ್ನು ನಾವು ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ನಾವು ಅದನ್ನು ಎದುರಿಸಿ ಆ ಹೆಬಿಯಸ್ ಕಾರ್ಪಸ್ನ್ನು ಕೂಡ ನಾವು ಕ್ಲೋಸ್ ಮಾಡಿಕೊಂಡಿದ್ದೇವೆ. ಅದೇ ರೀತಿ 108 ಜನರನ್ನು ನಾವು ವಶಕ್ಕೆ ಪಡೆದು, ಲೀಗಲ್ಲಿ ವಶಕ್ಕೆ ಪಡೆದು ಇಂಟ್ರಾಗೇಷನ್ಗೆ ಒಳಪಡಿಸಿ ಅವರ ಕಡೆಯಿಂದ ಕೂಡ ನಾವು ಮಾಹಿತಿ ಪಡೆದಿದ್ದೇವೆ. ಅದೇ ರೀತಿ ಇಷ್ಟು CDR IPDRಗಳಿಗೆ ನಮಗೆ ಹೆಲ್ಪ್ ಮಾಡಿ ಬೆಂಬಲ ನೀಡಿದ್ದ ಟೆಲಿಕಮ್ಯುನಿಕೇಷನ್ ಸರ್ವಿಸ್ ಪ್ರೊವೈಡರ್ಸ್ಗೂ ಕೂಡ ನಾವು ಮಾಧ್ಯಮ ಮುಖಾಂತರ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಿಯೋ, ಏರ್ಟೆಲ್, BSNL, ರಿಯಲ್ಮಿ ಕಂಪನಿ, ವೊಡಾಫೋನ್, ಗೂಗಲ್, ಫೋನ್ಪೇ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಜಾಂಗಿ, ಸಿಗ್ನಲ್, ಪ್ರೋಟಾನ್, ಸ್ನ್ಯಾಪ್ಚಾಟ್ ಕಂಪನಿಗಳ ಜೊತೆ ನಾವು ಸಂಪರ್ಕ ಮಾಡಿ ಲೀಗಲ್ಲಿ ಏನೇನು ಸಪೋರ್ಟ್ ತಗೋಬೇಕು ಅವ್ರ ಕಡೆಯಿಂದ ಕೂಡ ನಾವು ಸಪೋರ್ಟ್ ತಗೊಂಡಿದ್ದೇವೆ. ಅದೇ ರೀತಿ ನಮ್ಮ ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ಲಿ ನಾವು 6 ಜೈಲುಗಳನ್ನು ವಿಸಿಟ್ ಮಾಡಿದ್ದೇವೆ. ಸಮಸ್ತಿಪುರ್ ಜೈಲ್ ಫ್ರಮ್ ಬಿಹಾರ್, ಆರಾ, ಹಾಜಿಪುರ್, ಬೇವೂರು ಸೆಂಟ್ರಲ್ ಜೈಲ್, ಬಿಹಾರ್ ಬೇವೂರು ಸೆಂಟ್ರಲ್ ಜೈಲು. ಅಲ್ಲಿದ್ದ ಒಬ್ಬ ಆರೋಪಿ ಜೊತೆ ಕೂಡ ನಮ್ಮ 2 ಆರೋಪಿಗಳು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಟೆಕ್ನಿಕಲ್ ಡೇಟಾ ನಾವು ಬಿಹಾರ್ ಪೊಲೀಸರ ಮುಂದೆ ಇಟ್ಟಿದ್ದೇವೆ. ಅದೇ ರೀತಿ ವೈಶಾಲಿ ಆ್ಯಂಡ್ ಕರೀಂನಗರ್ ಜೈಲಲ್ಲಿ ಕೂಡ ನಾವು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ಒಬ್ಬ ಆರೋಪಿ ಕಡೆಯಿಂದ 2,83,000 ನಾವು ರಿಕವರಿ ಮಾಡಿದ್ದೇವೆ. ಹಾಗೂ ಈಗ ಮೇನ್ ಆರೋಪಿಗಳು ಸಿಕ್ಕಿದ ಮೇಲೆ ಎಲ್ಲೆಲ್ಲಿ ಈ ದುಡ್ಡನ್ನು ಎಲ್ಲೆಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಫರ್ದರ್ ರಿಕವರಿ ಮಾಡುವ ನಿಟ್ಟಿನಲ್ಲಿದ್ದೇವೆ. ಒಂದು ಬೈಕನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಕೃತ್ಯಕ್ಕೆ ಉಪಯೋಗಿಸಿರುವ ಒಂದು ಬೈಕನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ ಮುಂಬೈ ಕ್ರೈಮ್ ಬ್ರಾಂಚ್, ಡೆಲ್ಲಿ ಕ್ರೈಮ್ ಬ್ರಾಂಚ್, STF ಬಿಹಾರ್, DIU ವೈಶಾಲಿ, ಸಮಸ್ತಿಪುರ್, ಉತ್ತರ ಪ್ರದೇಶ STF, ತೆಲಂಗಾಣ ಟಾಸ್ಕ್ ಫೋರ್ಸ್, ಕೋಲ್ಕತ್ತಾ ಕ್ರೈಮ್ ಬ್ರಾಂಚ್, ನೇಪಾಲ್ ಕ್ರೈಮ್ ಬ್ರಾಂಚ್ ಆ್ಯಂಡ್ ಬೊಂಬ್ಡಿಲಾ ಲೋಕಲ್ ಪೊಲೀಸ್, ಜೈಪುರ್ ಲೋಕಲ್ ಪೊಲೀಸರ ಜೊತೆ ನಾವು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡಿದ್ದೇವೆ. ನಾವು ಇಲ್ಲಿವರೆಗೂ ನಮ್ಮ ಪ್ರಯಾಣ 2,46,140 ಕಿಲೋಮೀಟರ್ಗಳನ್ನು ನಾವು ಪ್ರಯಾಣ ಮಾಡಿದ್ದೇವೆ. ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ಲಿ 76 ಸತಿ ಟ್ರೈನ್ ಜರ್ನಿ ಮಾಡಿದ್ದೇವೆ. ಪಾಟ್ನಾ, ಜೈಪುರ್, ಮುಂಬೈ, ಪುಣೆ, ರಾಂಚಿ, ಜಲಂಧರ್, ಕೋಲ್ಕತ್ತಾ, ಡೆಲ್ಲಿ, ಬ್ಯಾಂಗ್ಳೂರ್ಗೆ. 18 4 ವೀಲರ್ಸನ್ನು, 6 2 ವೀಲರ್ಸನ್ನು ಈ ಇನ್ವೆಸ್ಟಿಗೇಷನ್ಗೆ ನಾವು ಬಳಸಿದ್ದೇವೆ. ಸಿಬ್ಬಂದಿ ಒಬ್ಬರು SP, ಅಡಿಷನಲ್ SP, 9 DYSPಗಳು, 35 ಇನ್ಸ್ಪೆಕ್ಟರ್ಗಳು, 60 PSIಗಳು, 110 ಕ್ರೈಮ್ ಸ್ಟಾಫ್ಗಳು, 12 ಟೆಕ್ನಿಕಲ್ ಸ್ಟಾಫ್ಗಳನ್ನು ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೇವೆ. ಓವರಾಲ್ ಈ 19 ತಿಂಗಳಲ್ಲಿ ಈ ಆಪರೇಷನ್ಗೆ ನಾವು ಇಷ್ಟು ಜನರನ್ನು ನೇಮಕ ಮಾಡಿಕೊಂಡಿದ್ದೇವೆ. ಅದೇ ರೀತಿ 2 AK-47, 2 SLR, 9 ಪಿಸ್ಟಲ್ಸ್, 20 ಪಿಸ್ಟಲ್ಸ್, 300 ರೌಂಡ್ಸು, BP ಜಾಕೆಟ್ಸು ಇವೆಲ್ಲ ಕೂಡ ನಾವು ಈ ಕೃತ್ಯಕ್ಕೆ ಬಳಸಿದ್ದೇವೆ. ಈ ಡಿಟೆಕ್ಷನ್ಗೆ ನಾವು ಉಪಯೋಗಿಸ್ಕೊಂಡಿದ್ದೇವೆ. ಈ 2 ಆರೋಪಿಗಳು ವೈಶಾಲಿ ಡಿಸ್ಟ್ರಿಕ್ಟಿಗೆ ಸೇರಿದ್ದವರು. ಒಬ್ಬ ಆರೋಪಿ ಫತೇಪುರ್ ಫುಲ್ವಾಲಿಯಾ ಅನ್ನೋ ಒಂದು ಹಳ್ಳಿಗೆ ಸೇರಿದ್ದವನು, ಇನ್ನೊಬ್ಬ ಆರೋಪಿ ಮಹಿಷಾರ್ ಅನ್ನುವ ಒಂದು ಹಳ್ಳಿಗೆ ಸೇರಿದ್ದವನು. ಇಬ್ಬರಿಗೂ ಕೂಡ ಕ್ರಿಮಿನಲ್ ಹಿನ್ನೆಲೆ ಇತ್ತು. ಅಲೋಕ್ 32 ವರ್ಷದ ಯುವಕನಾಗಿದ್ದಾನೆ. ಅಮ್ಮನ್ 28 ವರ್ಷದ ಯುವಕನಾಗಿದ್ದಾನೆ. ಬಹಳ ಚಿಕ್ಕ ವಯಸ್ಸಿನಿಂದಲೇ ಇವರು ಕ್ರೈಮಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅಲೋಕ್ ಮೇಲೆ ಸುಮಾರು 9 ಕೇಸಸ್ ಇವೆ. 9 ಕೇಸಸ್ಸಲ್ಲಿ 3 ಮರ್ಡರ್ ಕೇಸಸ್ಸು, ಮಿಕ್ಕಿದ್ದ 6 307 ಆ್ಯಂಡ್ ಡೆಕಾಯಿಟಿ ಕೇಸಸ್ ವಿತ್ ಆರ್ಮ್ಸ್ ಆ್ಯಕ್ಟ್. ಈ ಆರೋಪಿಯನ್ನು ಒಂದೇ ಒಂದು ಸತಿ ಬಿಹಾರ್ ಪೊಲೀಸರು 2017 ಹಿಡಿದಿದ್ದಾರೆ ವಿತ್ AK-47. ಸೊ ಹಿ ಈಸ್ ಟ್ರೈನ್ಡ್ ಟು ಯೂಸ್ AK-47 ಆಲ್ಸೋ.
ಅದೇ ರೀತಿ UP ಮೀರ್ಜಾಪುರ್ 2023 UPದಲ್ಲಿ ಮೀರ್ಜಾಪುರ್ ಒಂದು ಬ್ಯಾಂಕ್ ಎದುರು ಸೇಮ್ ಇದೇ ಟೈಪ್ ಆಫ್ ಅಫೆನ್ಸ್ ಮಾಡಿ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಅಲ್ಲೇ ಕೊಲೆ ಮಾಡಿ ಸೇಮ್ ವ್ಯಾನನ್ನು ದೋಚಿಕೊಂಡು ದುಡ್ಡು ತಗೊಂಡು ಪರಾರಿಯಾಗಿದ್ದಾರೆ. UP ಪೊಲೀಸರು ಕೂಡ ಆವಾಗ ಈ ಕೃತ್ಯದಲ್ಲಿ ಈ ಅಪರಾಧದಲ್ಲಿ ಅವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ಅದೇ ರೀತಿ ನೆಕ್ಸ್ಟ್ 2023ದಲ್ಲಿ ಅಲ್ಲಿ ಮಾಡಿ 2025ದಲ್ಲಿ ನಮ್ಮ ಬೀದರ್ಗೆ ಬಂದಿದ್ದಾರೆ. ಇವರು ಹೈದರಾಬಾದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ, ಹೈದರಾಬಾದಲ್ಲಿ ಅಫೆನ್ಸ್ ಮಾಡೋಣ ಅಂತ. ಹೈದರಾಬಾದಲ್ಲಿ ಎಲ್ಲಿ ನೋಡಿದ್ರು, ಯಾವ ಬ್ಯಾಂಕ್ ಕಡೆ ನೋಡಿದ್ರು CCTVಗಳಿರುವುದು ಇವರು ನೋಡಿದ್ದಾರೆ. ಸೊ ಹೈದರಾಬಾದಲ್ಲಿ ಅಪರಾಧ ಮಾಡೋದು ಕಷ್ಟ ಅಂತ ಭಾವಿಸಿ ಔಟ್ಸ್ಕಟ್ಸಲ್ಲಿ ಇನ್ನೇನಿವೆ, ಬಾರ್ಡರಲ್ಲಿ ಏನಿವೆ ಅಂತ ನೋಡಿಕೊಂಡು ನಮ್ಮ ಬೀದರ್ ಕಡೆ ಬಂದು ಬೀದರ್ ಬ್ಯಾಂಕನ್ನು ಆಯ್ಕೆ ಮಾಡಿದ ಉದ್ದೇಶ ಏನಂದರೆ, ಬೀದರ್ SBI ಬ್ಯಾಂಕಲ್ಲಿ ಚೆಸ್ಟ್ ಕಡೆನೆ ವಾಲ್ಟಿಂದಲೇ ದುಡ್ಡು ತೆಗೆದು ಅಲ್ಲೇ ATM ವ್ಯಾನಲ್ಲಿ ತುಂಬ ಬೇಕಾಗಿದೆ. ಬಟ್ ಇವರು ಸೆಕ್ಯೂರಿಟಿ ಪ್ರೋಟೋಕಾಲನ್ನು ವೈಲೇಟ್ ಮಾಡಿ ಬ್ಯಾಂಕಿಂದ ದುಡ್ಡನ್ನು ಹೊರಗಡೆ ತಂದು ಮೇನ್ ರೋಡ್ ಮೇಲೆ ಲೋಡ್ ಮಾಡ್ತಿರುವುದನ್ನು ಆರೋಪಿಗಳು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಇದೇ ಕರೆಕ್ಟ್ ಪ್ಲೇಸು ಅಂತ ತೀರ್ಮಾನ ಮಾಡಿಕೊಂಡು 3 ತಿಂಗಳ ಮುಂಚೆನೇ, ಅಂದರೆ ಸುಮಾರು ಅಕ್ಟೋಬರ್ 2024 ಬಂದು ರೆಕ್ಕಿ ಮಾಡಿರ್ತಾರೆ. ರೆಕ್ಕಿ ಮಾಡುವಾಗ ಯಾವುದೇ ರೀತಿಯ ಫೋನು ಏನು ತಗೊಂಡು ಬರಲಾರ್ದೆ ಹೈದರಾಬಾದಿಂದ ಪ್ರತಿದಿನ ಅಪ್ ಆ್ಯಂಡ್ ಡೌನ್ ಮಾಡೋದು, ರೆಕ್ಕಿ ಮಾಡ್ಕೊಂಡು ಹೋಗೋದು. ಆ್ಯಂಡ್ ಜನವರಿ 12ನೇ ತಾರೀಕು ಸುಮಾರು ಜಹೀರಾಬಾದಲ್ಲಿ ಒಂದು ಲಾಡ್ಜ್ ತಗೊಂಡು ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ 12th ಪ್ರಯತ್ನ ಮಾಡಿದ್ದಾರೆ, 13th ಪ್ರಯತ್ನ ಮಾಡಿದ್ದಾರೆ. ಮಧ್ಯದಲ್ಲಿ ಹಬ್ಬ ಅಂತ ಹೇಳಿ ಬ್ಯಾಂಕ್ ಕ್ಲೋಸ್ ಆಗಿದೆ. ಒಟ್ಟಿನಲ್ಲಿ ಜನವರಿ 16th ದೇ ಕುಡ್ ಡೂ ದಿಸ್ ಕ್ರೈಮ್. ಈ ಆರೋಪಿಗಳು ಬಿಹಾರದಲ್ಲಿಲ್ಲ, ಹೊರಗಡೆ ಇದ್ದಾರಂತ ಅಲ್ಲಿ ಫೋರ್ಸಸ್ ನಮಗೆ ಎಷ್ಟೋ ಸತಿ ಹೇಳಿದ್ದಾರೆ. ಮೇ ಬಿ ಇನ್ ಭೂಟಾನ್ ಅಂತ ಹೇಳಿದ್ದಾರೆ. ನಮಗೆ ಖಚಿತ ಮಾಹಿತಿ ಇದೆ, ಭೂಟಾನಲ್ಲಿ ಇದ್ದಿರ್ಬೋದು ಅಂತ ಹೇಳಿದರು. ಸೊ ನಾವು ಅರುಣಾಚಲ್ ಪ್ರದೇಶ್ ಬಾರ್ಡರ್ ಹೋಗಿ ಅಲ್ಲಿ ಭೂಟಾನ್ ನಮ್ಮ ಬ್ಯಾಚ್ಮೇಟ್ಸ್ ಜೊತೆನೂ ಸಂಪರ್ಕ ಮಾಡಿ ಅಲ್ಲಿ ಕೂಡ ರೆಕ್ಕಿ ಮಾಡಿಸಿದ್ದೇವೆ ಅವರ ಮುಖಾಂತರ. ಆ್ಯಂಡ್ ಇಲ್ಲ, ನಮ್ಮ ಬಿಹಾರಲ್ಲಿಲ್ಲ, ದೇವರ್ ಫೌಂಡ್ ಇನ್ ಮೇ ಬಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಿರ್ಬೋದು, ನೇಪಾಳ ಕೂಡ ಹೋಗಿರ್ಬೋದು ಅಂತ ಹೇಳಿದ ಮೇಲೆ ನೇಪಾಳ ಬ್ಯಾಚ್ಮೇಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿ ಕೂಡ ರೆಕ್ಕಿ ಮಾಡಿಸಿದ್ದೇವೆ ಅವರ ಕಡೆಯಿಂದ. ಬಟ್ ಕೊನೆಗೂ ಒಂದು 8 ತಿಂಗಳ ಹಿಂದೆ ಮಾತ್ರ ನಮಗೆ ಪಕ್ಕ ಟೆಕ್ನಿಕಲ್ ಪ್ರೂಫು ನಮಗೆ ಸಿಕ್ಕಿದೆ ದಟ್ ದೇ ಆರ್ ರೋಮಿಂಗ್ ಇನ್ ಬಿಹಾರ್ ಸ್ಟೇಟ್ ಓನ್ಲಿ ಅಂತ. ಇದನ್ನು ಅಲ್ಲಿದ್ದ STF ಗಮನಕ್ಕೆ ತಂದು ಅವ್ರ ಜೊತೆನೂ ನಾವು 2-3 ಸತಿ ನಾವು ಪ್ರಯತ್ನ ಮಾಡಿದ್ದೇವೆ. ಅಲ್ಲಿ ಕೆಲವು ಟೆಂಪಲ್ಸ್ ವಿಸಿಟ್ ಮಾಡ್ತಾ ಇದ್ದೇನೆ. ಬಸರಿಧಾಮ್ ಟೆಂಪಲ್ಗೆ ಪಕ್ಕ ಪ್ರತಿ ಸಂಡೇ ಈ ವ್ಯಕ್ತಿ ಬರ್ತಾ ಇದ್ದಾನೆ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿ ಮಾಡೋಕ್ಕಂತ. ಆ ಮಾಹಿತಿ ಮೇರೆಗೆ ಆ ಮಾಹಿತಿಯನ್ನು ನಾವು ಬಿಹಾರ್ ಪೊಲೀಸರ ಜೊತೆ ಶೇರ್ ಮಾಡಿಕೊಂಡು ಒಂದು ಸತಿ ಪ್ರಯತ್ನ ಮಾಡಿದ್ದೇವೆ ಲಾಸ್ಟ್ ಇಯರ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದರಲ್ಲಿ ಫೇಲ್ ಆಗಿದ್ದೇವೆ. ಈ 2 ತಿಂಗಳಲ್ಲಿ ಫಸ್ಟ್ ಟೈಮ್ ನಮಗೆ ಜೂನಲ್ಲಿ ಈ ವ್ಯಕ್ತಿ CCTV ಫುಟೇಜ್ ಸಿಕ್ಕಿದೆ ನಮಗೆ. ಅಲ್ಲಿವರೆಗೂ ಹಿ ವಾಸ್ ಎ ಗೋಸ್ಟ್. ಇಬ್ಬರು ಎಲ್ಲಿದ್ದಾರೆ, ಯಾವ ಕಡೆ ಇದ್ದಾರೆ, ಏನು ಮೂಮೆಂಟ್ ಅಂತ ಕೂಡ ಗೊತ್ತಾಗಿರಲಿಲ್ಲ. ಅವರನ್ನು ನೋಡಿದ್ದವರಿಲ್ಲ, ಅವರ CCTV ಫುಟೇಜ್ ಕಲೆಕ್ಟ್ ಮಾಡಿದ್ದು ಇಲ್ಲ. ಲಾಸ್ಟ್ ಜೂನಲ್ಲಿ ಫಸ್ಟ್ ಟೈಮ್ ಅವರ CCTV ಫುಟೇಜ್ ನಮ್ಮ ಕರ್ನಾಟಕ ಪೊಲೀಸರು ತೆಗೆದು ಬಿಹಾರ್ ಪೊಲೀಸರ ಜೊತೆ ಹಂಚಿಕೊಂಡಿದ್ದೇವೆ. ಫಸ್ಟ್ ಟೈಮ್ ನಾವು ಫುಟೇಜ್ ತೋರಿಸಿದ್ದೇವೆ, ರೂಟ್ ಪತ್ತೆ ಮಾಡಿದ್ದೇವೆ. ಈ ಟೈಪ್ ಆಫ್ ರೂಟಲ್ಲಿ ಅವರು ಪ್ರಯತ್ನ ಮಾಡ್ತಿದ್ದಾರಂತ ಅವ್ರ ಜೊತೆ ಶೇರ್ ಮಾಡಿಕೊಂಡು ಆ ಬಿಹಾರ್ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಸಿನ್ಸ್ ದಿಸ್ ಈಸ್ ದ ರೂಟ್, ನಾವು ಕರೆಕ್ಟ್ ಮೂಮೆಂಟ್ ಹೇಳ್ತೇವೆ, ಮೂಮೆಂಟ್ ಹೇಳಿದಾಗ ತಾವು ದಯವಿಟ್ಟು ಆದಷ್ಟು ಬೇಗ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಾಕಾ ಬಂದೀಸ್ ಹಾಕಿದರೆ, ಅಟ್ಲೀಸ್ಟ್ 40 ಕಿಲೋಮೀಟರ್ಸ್ ಪ್ರಯಾಣ ಮಾಡ್ತಿರೋದ್ರಿಂದ ನಾಕಾ ಬಂದೀಸ್ ಹಾಕ್ಕೊಂಡ್ರೆ ಎಲ್ಲಾದರೂ ಒಂದು ಕಡೆ ಇಂಟರ್ಸೆಪ್ಟ್ ಮಾಡಿ ಅವನ್ನ ಹಿಡಿಬೋದು ಅನ್ನೋ ನಿಟ್ಟಿನಲ್ಲಿ ಅವರ ಹೆಲ್ಪ್ ಕೇಳಿದ್ದೇವೆ. ಅವರು ವರ್ಕ್ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾಕಾ ಬಂದೀಸ್ ಹಾಕೋಕ್ಕಾಗಲಿಲ್ಲ ಅವ್ರಿಗೆ. ಅದು ಯಾವ ಕಾರಣಕ್ಕೋ ಹಾಕಲಿಲ್ಲ. ನಾವು ಪತ್ತೆ ಮಾಡೋದ್ರಲ್ಲಿ ಆವಾಗ ಅಟ್ಲೀಸ್ಟ್ 3 ಟೈಮ್ಸ್ ನಾವು ಫೇಲ್ ಆಗಿದ್ದೇವೆ. ಆ್ಯಂಡ್ ಎಸ್ಪೆಷಲಿ ಈ ಆಗಸ್ಟ್ ತಿಂಗಳು ಬಂದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗನಿರ್ದೇಶನದಂತೆ DG and IG ಸಾಹೇಬರು ಎಸ್ಪೆಷಲಿ ಆ್ಯಂಡ್ ADG ಲಂಡೋ ಸಾಹೇಬರು, ADG ಕ್ರೈಮ್ ಸಾಹೇಬರು, ದಿಸ್ ಈಸ್ ಅವರ್ ಕೇಸ್, ಬೀದರ್ ಕರ್ನಾಟಕ ಕೇಸು. ಸೊ ನೀವೆಲ್ಲರೂ ಸಮಿಷ್ಟಿಯಾಗಿ ವರ್ಕ್ ಮಾಡಿ ನೀವೇ ಪತ್ತೆ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನುವ ಒಂದು ಆದೇಶವನ್ನು ನಾವು ಪಡೆದು ಈ ಆಗಸ್ಟ್ ತಿಂಗಳಲ್ಲಿ
ಟೀಮು ನಾವೇ ಇಲ್ಲಿಂದ ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿ 25 ತಂಡ ವಿತ್ 2 DYSPs ಆ್ಯಂಡ್ 2 ಇನ್ಸ್ಪೆಕ್ಟರ್ಸು, 4 BSS ಆ್ಯಂಡ್ 20 ಕ್ರೈಮ್ ಸ್ಟಾಫು ನಾವೇ ಖುದ್ದಾಗಿ ಮೂವ್ಮೆಂಟ್ ಮಾಡಿ ಹೋಗಿ ಕೊನೆಗೂ ಆರೋಪಿ ಮೂವ್ಮೆಂಟನ್ನು ಖಚಿತಪಡಿಸ್ಕೊಂಡು ವೈಶಾಲಿ ಡಿಸ್ಟ್ರಿಕ್ಟಲ್ಲಿ ಒಂದು ಹಳ್ಳಿಗೆ ಬರ್ತಾ ಇದ್ದಾರೆ, ಫರ್ದರ್ ಕ್ರೈಮ್ ಮಾಡೋಕ್ಕೆ, ಕಾನ್ಸ್ಪರೆಸಿ ಮಾಡೋಕ್ಕೆ ಇಂಥ ಕಡೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಅಲ್ಲಿ ಭಕ್ತರ ಶರ್ಟ್ ಪ್ಯಾಂಟ್ ಹಾಕೊಂಡು ನಾವು ರೆಕ್ಕಿ ಮಾಡಿ ಕೊನೆಗೂ ಒಂದು ಕಾಡಿನ ಕಡೆ ನಾವು ಅವರನ್ನು ಇಂಟರ್ಸೆಪ್ಟ್ ಮಾಡಿದ್ದೇವೆ. ಇಂಥ ಬೈಕನ್ನು ಯೂಸ್ ಮಾಡ್ತಿದ್ದಾರೆ, ಅವರ ಮೋಡಸ್ಸು, ಅವರ ಬಾಡಿ ಲ್ಯಾಂಗ್ವೇಜು, ಅವ್ರ ಬೈಕ್ ನಂಬರ್ ಕೂಡ ನಮಗೆ ಗೊತ್ತಿದೆ. ಸೊ ನಾವು ಫಾರೆಸ್ಟ್ ಸುತ್ತ ರೆಕ್ಕಿ ಮಾಡ್ತಿರುವಾಗ ನಮ್ಮ ಒಂದು ತಂಡದ ವೆಹಿಕಲ್ಗೆ ಅವರು ಪತ್ತೆ ಆಗಿದ್ದಾರೆ. ಪತ್ತೆ ಆಗಿಬಿಟ್ಟು ಗಾಡಿಯನ್ನು ನಾವು ಅಡ್ಡ ಹಾಕಿದ್ದೇವೆ. ಬಟ್ ಸ್ಟಿಲ್ ಅವರು ಫರ್ದರ್ ಕಂಟಿನ್ಯೂ ಮಾಡ್ತಿರುವಾಗ ನಮ್ಮ ಗಾಡಿಯಿಂದ ಅವರಿಗೆ ಬೈಕ್ಗೆ ಟಚ್ ಆಗಿಬಿಟ್ಟು ಇಬ್ಬರು ಒಂದು ಸ್ವಲ್ಪ ದೂರದಲ್ಲಿ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಗಾಡಿಯಲ್ಲಿರುವ ಎಲ್ಲ ಸಿಬ್ಬಂದಿ ಪ್ಲಸ್ ಅಕ್ಕಪಕ್ಕದಲ್ಲಿರುವ ಒಂದು ಕಾರು ಆ್ಯಂಡ್ ಇನ್ಕ್ಲೂಡಿಂಗ್ ನಾನು ಸಮೇತ ಬೈಕ್ ಮೇಲೆ ಓಡಾಡ್ತಿದ್ದೆವು. ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಅವ್ರನ್ನ ಓವರ್ ಪವರ್ ಮಾಡಿ ಬೇರೆ ಗಾಡಿಯಲ್ಲಿ ಅವ್ರನ್ನ ಹಾಕಿಬಿಟ್ಟು ಕನ್ಫರ್ಮೇಷನ್, ಅವರ ಐಡೆಂಟಿಫಿಕೇಷನ್ನ ಕನ್ಫರ್ಮೇಷನ್ ಮಾಡಿಕೊಂಡು ಇವ್ನು ನಮಗೆ ಬೇಕಾಗಿದ್ದ ಅಲೋಕ್ ಆ್ಯಂಡ್ ನಮನ್ ಅಂತ ಕನ್ಫರ್ಮ್ ಮಾಡಿಕೊಂಡು ಬೇರೆ ಗಾಡಿಯಲ್ಲಿ ಇನ್ನೊಬ್ಬ ಸಿಬ್ಬಂದಿ ಜೊತೆ ಅವರನ್ನು ವೈಶಾಲಿ ಜಿಲ್ಲೆಯಿಂದ ಆ ಫಾರೆಸ್ಟು ಆ್ಯಂಡ್ ಆ ಹಳ್ಳಿಗಳಿಂದ ಹೊರಗಡೆ ನಾವು ಬೇಗ ಕಳಿಸ್ಕೊಟ್ಟಿದ್ದೇವೆ. ಕಳಿಸ್ಕೊಟ್ಟಿದ ಮೇಲೆ ಆರೋಪಿ ಯೂಸ್ ಮಾಡಿದ ಬೈಕು ನಮ್ಮ ಕೇಸ್ಗೆ, ಇನ್ವೆಸ್ಟಿಗೇಷನ್ಗೆ ಎವಿಡೆನ್ಸ್ ಆಗ್ತದೆ ಅಂತ ಹೇಳಿ ನಮ್ಮ ಒಬ್ಬ ASI ಸಿಬ್ಬಂದಿಗೆ ಆ ಬೈಕ್ ಕೊಟ್ಟು ತೊಗೊಂಡು ಬರೋಕ್ಕೆ ಹೇಳಿದ್ದೇವೆ. ನಾವು ಮುಂದೆ ಹೋಗ್ತಿದ್ವಿ, ಆ ವ್ಯಕ್ತಿ ಆ ಬೈಕನ್ನು ಸ್ಟಾರ್ಟ್ ಮಾಡೋಕ್ಕೂ ಆಗಲಿಲ್ಲ, ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್. ಆ್ಯಂಡ್ ಆ ವ್ಯಕ್ತಿ ಇನ್ನೊಂದು ಬೈಕಿಗೆ ಅದನ್ನು ಕಟ್ಕೊಂಡು ಬರುವಾಗ ದಾಮೋದರ್ಪುರ್ ಅಂತ ಒಂದು ವಿಲೇಜಲ್ಲಿ ಗ್ರಾಮಸ್ಥರು ಅವ್ರಿಗೆ ಅಡ್ಡಗಟ್ಟಿ, ನೀವು ಇಬ್ಬರು ವ್ಯಕ್ತಿಗಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರಿ, ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ದೀರಿ, ನೀವು ಕಿಡ್ನಾಪರ್ಗಳಂತ ಹೇಳಿ ನಮ್ಮ ASI ಮೇಲೆ ಹಲ್ಲೆ ಮಾಡಿ ಅವರ ಹ್ಯಾಂಡ್ಗೆ ಫ್ರ್ಯಾಕ್ಚರ್ ಮಾಡುವ ರೀತಿ ಗಾಯವನ್ನು ಉಂಟು ಮಾಡಿದ್ದಾರೆ. ಅವರು ಸುಮಾರು 150 ಗ್ರಾಮಸ್ಥರು ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಆದ ನಂತರ ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ಅಲ್ಲೇ ಒಂದು ಮನೆಯಲ್ಲಿ ಬಚ್ಚಿಡ್ತಾರೆ. ಬಚ್ಚಿಟ್ಟಿದ ಮೇಲೆ ಗ್ರಾಮಸ್ಥರಿಗೆ ಖುದ್ದಾಗಿ ಲೋಕಲ್ ಪೊಲೀಸ್ ಸ್ಟೇಷನ್, ಸರೈ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಇಲ್ಲೊಂದು ಕಿಡ್ನಾಪಿಂಗ್ ಆಗಿದೆ, ಕಿಡ್ನಾಪರ್ಗಳನ್ನು ನಾವು ಹಿಡಿದಿದ್ದೇವೆ, ಒಬ್ಬನಿಗೆ ಹಿಡಿದಿದ್ದೇವೆ ನಾವು ಅಂತ ಲೋಕಲ್ ಪೊಲೀಸರಿಗೆ ಕರೀತಾರೆ. ಆವಾಗ ಸರೈ ಪೊಲೀಸ್ ಸ್ಟೇಷನ್ ಬಂದು ಕಿಡ್ನಾಪರನ್ನ ಅಂತ ಯಾರನ್ನು ಅವರು ಅನುಮಾನಿಸಿದ್ದಾರೋ ಅವರನ್ನು ವಿಚಾರಿಸಕ್ಕೆ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಸಿಬ್ಬಂದಿ ನಮಗೂ ಕಾಲ್ ಮಾಡ್ತಾರೆ, ನನಗೆ ಇಲ್ಲಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಅಂತ. ಸೊ ನಾವು ಆರೋಪಿಯನ್ನು ಒಂದು ಕಡೆ ದಾಟಿಸಿ ಇನ್ನೊಂದು ಟೀಮು, ನಾನು ನಮ್ಮ DYSP ಎಲ್ಲರ ಟೀಮು ವಾಪಸ್ ಹೋಗಿಬಿಟ್ಟು ನಮ್ಮ ಸಿಬ್ಬಂದಿಯನ್ನು ರೆಸ್ಕ್ಯೂ ಮಾಡಬೇಕಂತ ನಾವು ಗ್ರಾಮಸ್ಥರ ಜೊತೆ ನಾವು ಕೂಡ ಒಂದು ರೀತಿ ಟಸಲ್ ಆಗಿಬಿಟ್ಟು ಗ್ರಾಮಸ್ಥರು ನಮ್ಮ ವೆಹಿಕಲನ್ನು ಕೂಡ ಡ್ಯಾಮೇಜ್ ಮಾಡಿ ಒಟ್ಟಿನಲ್ಲಿ ID ತೋರಿಸಿದ್ರೂ ಸಹ ಅವರು ಹಲ್ಲೆ ಮಾಡಿದ್ದಾರೆ. ಆ್ಯಂಡ್ ಅವರಿಗೆ ಖುದ್ದಾಗಿ ಸರೈ ಪೊಲೀಸನ್ನು ಕಾಲ್ ಮಾಡಿದ್ದಾರೆ. ಸರೈ ಪೊಲೀಸರು ಅಲ್ಲಿಗೆ ಬಂದು ನಮ್ಮ ಐಡಿಯನ್ನು ಕೇಳಿದ್ದಾರೆ. ನಾವು ನಮ್ಮ ಐಡಿಯನ್ನು ಕೇಳಿ ತೋರಿಸಿ ಪೊಲೀಸರಂತ ನಾವು ಸಾಬೀತು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದಿದ್ದೇವೆ. ತದನಂತರ ಆರೋಪಿಗಳನ್ನು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಇಂಟಿಮೇಷನ್ ಕೊಟ್ಟು ವಿತೌಟ್ ಎನಿ ಡಿಲೇ ಇನ್ನೂ ಫರ್ದರ್ ಹಲ್ಲೆ ಆಗಬಹುದು ಆರೋಪಿ ಮೇಲೆ ಅಥವಾ ನಮ್ಮ ಮೇಲೆ ಕೂಡ ಹಲ್ಲೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಲೀಗಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನು ಮಾಡಿ ಅವರನ್ನು ಇಂಟಿಮೇಟ್ ಮಾಡಿ ಇಬ್ಬರನ್ನ ದಸ್ತಗಿರಿ ಮಾಡಿದ್ದೇವೆ ಅಂತ ಹೇಳಿ ಇಂಟಿಮೇಟ್ ಮಾಡಿ ಅವರ ಕಡೆಯಿಂದ ರಿಸೀವ್ಡ್ ಲೆಟರ್ ತೊಗೊಂಡು ಬೇಗ ನಾವು ವೈಶಾಲಿ ಜಿಲ್ಲೆ ಮತ್ತು ಪಾಟ್ನಾ ಆ್ಯಂಡ್ ನೆಕ್ಸ್ಟ್ ಬಿಹಾರ್ ಸ್ಟೇಟನ್ನು ಬೇಗ ದಾಟಿಸ್ಕೊಂಡು ದ ವೆರಿ ನೆಕ್ಸ್ಟ್ ಡೇ ವಿತಿನ್ 24 hours ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಜಡ್ಜ್ ಮುಂದೆ ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನಮ್ಮ ಹಿರಿಯರಾದ DG ಆ್ಯಂಡ್ IG ಸರ್ ನಮಗೆ ಪ್ರೇರಣೆ ತುಂಬಿ ADG ರೆಂಡೋ ಸರ್ ಸತತವಾಗಿ ಮಾನಿಟರ್ ಮಾಡ್ತಾರೆ. ADG ಕ್ರೈಮ್ ಸರ್ ಕೂಡ ಯಾಕೆ ಇಲ್ಲಿವರೆಗೂ ನಾವು ಸಕ್ಸಸ್ಫುಲ್ ಆಗಿಲ್ಲ ಅಂತ ಅವರು ಕೂಡ ಪ್ಲಸ್ ನಮ್ಮ DIG ಸರ್ ಎಲ್ಲರ ಮಾರ್ಗನಿರ್ದೇಶನದಂತೆ ಇವತ್ತು ಆರೋಪಿಗಳನ್ನು ಕರ್ಕೊಂಡು ಬಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವ ಕೆಲಸ ಮಾಡಿದ್ದಕ್ಕೆ ನಾವೆಲ್ಲರೂ ಇವತ್ತು ತುಂಬ संतोष व्यक्तपडिस्ता इद्देवे ಅಂತ माध्यम मुखांतर देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। धन्यवाद।